ಇಂದಿನ ಸಮಾಜ ಅಷ್ಟೇ ಅಲ್ಲ, ಜಗತ್ತನ್ನು ಸೂಕ್ಷ್ಮವಾಗಿ ಗಮನಿಸಿ 95% ಸ್ತ್ರೀ ಪುರುಷರು ಲೈಂಗಿಕತೆಯನ್ನೇ ಪ್ರಧಾನವಾಗಿ ತಿಳಿದುಕೊಂಡಿದ್ದಾರೆ. ಅದೇ ಬದುಕು, ಅದೇ ಸುಖ, ಅದೇ ಆನಂದ ಕೊಡುವಂಥದ್ದು ಅಂತ ತಿಳ್ಕೊಂಡಾರ. ಇದರ ಫಲ ಎಲ್ಲಿವರೆಗೆ ಹೋಗೈತಪ್ಪ ಅಂದ್ರೆ, ವಿವಾಹ ಎಂಬ ಬಂಧನದಲ್ಲಿ ಸಿಲುಕಿಕೊಂಡರೂ ಕೂಡ ಅದು ಆ ಬಂಧನದ ಒಂದು ಸಡ್ಲಾಗ್ತಾ ಇದೆ. ಆ ಬಂಧನ ಸಡ್ಲಾಗಿ ಪುರುಷನಾದವ ಬೇರೆ ಸ್ತ್ರೀ ಜೊತೆ ಸಂಬಂಧ ಬೆಳೆಸಾಗತ್ಯಾನ, ಸ್ತ್ರೀ ಆದವಳು ಪರಪುರುಷನ ಸಂಬಂಧ ಬೆಳೆಸಾಗತ್ಯಾನ, ವಿವಾಹಿತರಾದರೂ ಕೂಡ ಇದು ಕಾಮನ್ ಆಗಿಬಿಟ್ಟದ್ದು ಇವತ್ತಿಗೆ. ಇದು ಎಲ್ಲರ ತಲೆ ತಿಂತಾ ಇದೆ, ಎಲ್ಲ ದೊಡ್ಡ ಸಮಸ್ಯೆ ಆಗಿದೆ. ಮನೆಯೊಳಗೆ ಅಶಾಂತಿ, ಅಸಮಾಧಾನಕ್ಕೆ, ಅತೃಪ್ತಿಗೆ ಕಾರಣವಾಗಿದೆ. ದೊಡ್ಡ ಸಮಸ್ಯೆ ಆಗಿದೆ. ಮಕ್ಕಳು ಇನ್ನೂ ವಿವಾಹ ಆಗಿಲ್ಲ ಆದಾಗ್ಯೂ ಕೂಡ ಲೈಂಗಿಕ ಸಂಬಂಧ ಬೆಳೆಸ್ತಾ ಇದ್ದಾರೆ. ಯಾವನೋ ಜೊತೆ ನಮ್ಮ ಮಗಳಿದ್ದಾಳೆ, ಯಾರದೋ ಜೊತೆ ಯಾವುದೋ ಹುಡುಗಿ ಕೂಡ ನನ್ನ ಮಗ ಇದ್ದಾನೆ, ಅದರ ಜಾತಿ ಬೇರೆ, ಧರ್ಮ ಬೇರೆ, ಇದು ನಮಗೆ ತಲೆನೋವಾಗಿದೆ, ಹಾಗೆ ಹೀಗೆ ಅಂತಿಕೊಂಡು ತಂದೆ ತಾಯಿಗಳು ಬರ್ತಾರೆ. ಅನಂತರ ಹೆಂಡತಿ ಆದವಳು ಪರಪುರುಷನಿಗಾದ ಹೆಂಡತಿ ಆದವಳು ಪರಸ್ತ್ರೀ ಕೂಡ ತನ್ನ ಗಂಡ ಇದಾನಂತ ಬರ್ತಾಳೆ, ಗಂಡ ಬರ್ತಾನ ತನ್ನ ಸ್ತ್ರೀ ಪರಪುರುಷನ ಕೂಡ ಅದಾರ. ಹೀಗೆಲ್ಲ ಸಮಸ್ಯೆಗಳನ್ನ ತೊಗೊಂಡ್ಬರ್ತಾರೆ. ಹಾಗಾದ್ರೆ ಅವಾಗ ಏನು ಮಾಡಬೇಕು? ಇದು ಮೋಸ್ಟ್ ಕಾಮನ್ ಥಿಂಗ್ ಆಗಿದೆ. ಇದರಿಂದ ಹೊರಗೆ ಬರಲಿಕ್ಕೆ ಒಂದು ಹಾದಿ ಇದೆ. ಏನು? ಮಂಗಳವಾರ ದಿನ ಒಂದಿಷ್ಟು ಬದನೆಕಾಯಿ ಬೀಜ ತೊಗೊಂಬನ್ನಿ. ಎಷ್ಟು ಅಂತ ಕೇಳ್ತೀರಿ ನೀವು. ಅವಾಗ ಒಂದು ಅರ್ಧ ತೊಲೆಯಷ್ಟು ಬದನೆಕಾಯಿ ಬೀಜ, 5ರಿಂದ 10 ಗ್ರಾಮ್ ಬದನೆಕಾಯಿ ಬೀಜವನ್ನು ತೆಗೆದುಕೊಂಡು ಬನ್ನಿ. ಯಾವತ್ತು? ಮಂಗಳವಾರ ದಿವಸ ತೊಗೊಂಡ್ಬಂದ್ರ. ಸೊ ಆ್ಯಕ್ಚುಲಿ ಅದನ್ನು ಹೆಂಗಾರ ಮಾಡಿ ಅವ್ರು ಏನು ಇಬ್ಬರು ಇರ್ತಾರಲ್ಲ, ಇಬ್ಬರ ಮ್ಯಾಗ ಇಳಿಸ್ಬೇಕು. ಹೌದಾ? ಸ್ತ್ರೀ ನೀವು ಒಬ್ಬ ಹೆಂಡತಿ ಆಗಿದ್ದೀರಿ, ನಿಮ್ಮ ಗಂಡನ ಮೇಲೆ ಮತ್ತು ಆತ ಅನೈತಿಕ ಸಂಬಂಧ ಇಟ್ಟುಕೊಂಡ ಸ್ತ್ರೀ ಮೇಲೆ, ಇಬ್ಬರ ಮೇಲೂ ಎಡಗೈಲಿ ಇಳಿದು ಹಾಕ್ಬೇಕು. ಮತ್ತು ತಂದೆ ತಾಯಿ ಇದ್ದವರು ನಿಮ್ಮ ಹುಡುಗರು ಪ್ರೀತಿ ಮಾಡ್ತಿರ್ತಾರಲ್ಲ ಬೇರೆ ಧರ್ಮೀಯರನ್ನು, ಅದನ್ನು ಬಿಡಿಸಾಕ ಅವರಿಬ್ಬರ ಮೇಲೆ ಮಾಡಬೇಕು. ಆದರೆ ಇದು ಅವರಿಬ್ಬರ ಮೇಲೆ ಮಾಡಿದರೆ 100ಕ್ಕೆ 100ರಷ್ಟು ಪ್ರಯೋಜನ ಆಗ್ತದೆ. ಆದರೆ ಇದು ಅಸಾಧ್ಯದ ಮಾತನ್ನಿಸ್ತದೆ. ಅವಾಗ ಹಾಗಾದರೆ ಏನು ಮಾಡಬೇಕು? ಅವಾಗ ಇಬ್ಬರು ಫೋಟೋ ತಗೋಬೇಕು. ಮಂಗಳವಾರ ದಿವಸ ಬೆಳಗ್ಗೆ ಬದನೆಕಾಯಿ ಬೀಜ ತೆಗೆದುಕೊಂಡ್ಬಂದು ಸಂಜೆ ಅವರಿಬ್ಬರು ಫೋಟೋ ತೊಗೋಬೇಕು. ಯಾಕಂದರೆ ಅವಾಗ ಇಬ್ಬರ ಮೇಲೂ ನಿಮಗೆ ಇಳಿಲಿಕ್ಕೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಕೆಲವೊಮ್ಮೆ ಎಷ್ಟೋ 100ಕ್ಕೆ ಒಂದು 5% ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಅದು ಮಾಡ್ಬೋದು, ಮಕ್ಕಳ ಮೇಲೆ ಮಾಡ್ಬೋದು, ಯಾವುದೇ ರೀತಿಯಿಂದ ಏನು ಮಾಡ್ಬೋದು, ಬಟ್ ಸಾಧ್ಯವಿಲ್ಲ ಅದು. ಅವಾಗ ಇಬ್ಬರದ್ದು ಫೋಟೋ ತೊಗೋಬೇಕು. ಇಬ್ಬರದ್ದು ಫೋಟೋ ತೊಗೊಂಬಂದು ಇಬ್ಬರು ಫೋಟೋದ ಮೇಲೆ ಆ್ಯಂಟಿ ಕ್ಲಾಕ್ ವೈಸ್ 11 ಸಾರಿ ಇಳಿದ್ಬೇಕು. ಇಳಿಸಿ ಒಂದಿಷ್ಟು ಸಣ್ಣ ಇಡ್ಲಿ ಒಯ್ಯಬೇಕು. ಜಾಲಿ ಗಿಡದ ಬುಡಕ್ಕೆ ಹೋಗ್ಬೇಕು. ಜಾಲಿ ಗಿಡದ ಬುಡಕ್ಕೆ ಹೋಗಬೇಕು. ಹೋಗಿ ಕರ್ಪೂರ ಒಯ್ಯಬೇಕು. ಭಾಳ ಕರ್ಪೂರ ಒಯ್ಯಬೇಕು. ಒಂದು 10-15 ಕರ್ಪೂರ ಹಾಕ್ತೀರಿ. ಒಂದು 4-5 ಇದ್ದಲು ಕುಡಿಸ್ತೀರಿ. ಅದಕ್ಕೆ ಪುಟ ಕೊಡ್ತೀರಿ, ಬೆಂಕಿ ಹಚ್ತೀರಿ. ಬೆಂಕಿ ಹಚ್ಚಿದ ಮೇಲೆ ಮನಸ್ಸು ಸಂಕಲ್ಪ ಮಾಡಿಕೊಂಡು ಇದು ಬದನೆಕಾಯಿ ಬೀಜಗಳನ್ನು ಅಗ್ನಿಯೊಳಗೆ ಹಾಕ್ತೀರಿ. ಅಗ್ನಿಯೊಳಗೆ ಹಾಕಿ ತಿರುಗಿ ನೋಡಲಾರ್ದೆ ಬರ್ತೀರಿ. ಇದು ಒಂದಾಯಿತು. ಹೀಗೆ ಪ್ರತಿ 21 ದಿವಸಕ್ಕೊಮ್ಮೆ ಮಾಡಬೇಕು. ಇದನ್ನು ಪ್ರತಿ 21 ದಿವಸಕ್ಕೆ ಒಮ್ಮೆ ಮಾಡಬೇಕು. ಎಷ್ಟು ಸಾರಿ ಮಾಡಬೇಕು? 3ರಿಂದ 5 ಸಾರಿ ಮಾಡಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಮಂಗಳವಾರ ಬದನೆಕಾಯಿ ಬೀಜ. ಯಾರು ನಿಮ್ಮವರು ಬೇರೆ ಪರಸ್ತ್ರೀ ಸಂಘ, ಪರಪುರುಷ ಸಂಘ ಮಾಡಿದಾರ ಅವರ ಇಬ್ಬರ ಫೋಟೋ, ಆ್ಯಕ್ಚುಲಿ ಅವ್ರ ಮ್ಯಾಗ ಇಳಬೇಕು. 100ಕ್ಕೆ 100 ರಿಸಲ್ಟ್ ಬರಬೇಕಾದ್ರೆ ಅದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅವರ ಫೋಟೋಕ್ಕೆ ಇಳಿದು ಹಾಕಿ ಜಾಲಿ ಗಿಡದ ಬುಡಕ್ಕೆ ಮಾತ್ರ, ಕೇವಲ ಜಾಲಿ ಗಿಡನೇ ಇರಬೇಕು, ಮತ್ತು ಬೇರೆ ಗಿಡ ಸಂಬಂಧ ಇಲ್ಲ. ಜಾಲಿ ಗಿಡದ ಬುಡಕ್ಕೆ ಹೋಗಿ ಸ್ವಲ್ಪ ಪಚ್ಚ ಕರ್ಪೂರ ಅಥವಾ ದಿನನಿತ್ಯ ಉರಿಸ್ತೀವಲ್ಲ ಆ ಕರ್ಪೂರದೊಳಗೆ ಒಂದಿಷ್ಟು ಗೋ ಬೆರಣಿ ಅಥವಾ
ಆಕಳ ಕುಳ್ಳಾಗಲಿ ಒಂದಿಷ್ಟು ತುಣುಕು ಒಂದಿಷ್ಟು ತುಣುಕು ಅಥವಾ ಒಂದು 2-3 ಇಡ್ಲಿ ಚೂರು ಹಾಕಿ ಊಟ ಕೊಟ್ಟು ಅದರೊಳಗೆ ಅವರಿಬ್ಬರೇ ಹೆಸರನ್ನು ಹೇಳಿ ನೀವಿಬ್ಬರು ದೂರ ಆಗಿದ್ದೀರಿ ಅನ್ನೋ ಭಾವನೆಯಿಂದ ಅದನ್ನು ಹಾಕಿ ಬರಬೇಕು. ಹೀಗೆ 21 ದಿವಸಕ್ಕೊಮ್ಮೆ 3ರಿಂದ 5 ಸಾರಿ, ಅಂದರೆ 21 ದಿವಸ 21 ದಿವಸ 21 ದಿವಸ 3 ಆಯಿತು. ಹೀಗೆ 5 ಸಲ ಅಥವಾ 3 ಸಲ ಮಾಡಿದವರಿಗೆ ಎಷ್ಟೋ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ತುಂಬ ಜನ ನನಗೆ ಅನೇಕ ಸಮಸ್ಯೆಗಳನ್ನ ಇಂಥದೇ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದೀರಿ. ಅಂಥವ್ರಿಗೆ ಎಲ್ಲರಿಗಾಗಿದೆ. ಒಬ್ಬೊಬ್ಬರಿಗೆ ಹೇಳ್ಕೊತ ಕೊಡೋ ಬದಲಿ ಎಲ್ಲರಿಗಾಗಿ ಈ ಒಂದು ತಂತ್ರವನ್ನು ನಿಮ್ಮ ಮುಂದೆ ನಿಮ್ಮ ಸಲುವಾಗಿ ಹೇಳಲಿಕ್ಕೆ ಹೋಗಿ ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಇದನ್ನು ಬಳಸಿಕೊಂಡು ಈ ಸಮಸ್ಯೆಯಿಂದ ಮುಕ್ತರಾಗಿರಿ ಅಂತಕೊಂಡು ಆಶಿಸಿ ಶ್ರೀ ಗುರುದೇವ್. ಇದರ ಬಗೆಗೆ ಪದೇ ಪದೇ ಒಂದು 2-3 ಸಲ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಪಟಕನ ಕೇಳಕ್ಕೆ ಹೋಗ್ತೀರಿ ನೀವು. ಮತ್ತೊಂದು ಪ್ರಶ್ನೆ ಇಟ್ಟೇ ಬಿಡ್ತೀರಿ ಮೊಮೆಂಟ್ ಅದ್ರೊಳಗೆ ಏನು ಕಮೆಂಟ್ ಬಾಕ್ಸ್ನೊಳಗೆ. ಆಕಾರ ನನಗೆ ಅಷ್ಟ್ರದ್ದು ನೋಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ಅದು ಕಾರಣ ಇದನ್ನು ಸರಿಯಾಗಿ ಓದಿ ನಾ ಪೂರ ಸರಿಯಾಗಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊತೀನಿ. ನಿಮ್ಗೆ ಒಳ್ಳೆಯದಾಗಲಿ. ಶ್ರೀ ಗುರುದೇವ್.